Welcome back to the class, all of you. This is day number 20. ನಾವು ಟ್ರಿಗ್ನೋಮೆಟ್ರಿ ಚಾಪ್ಟರ್ದಾಗ ಇದೀವಿ ಈಗ. ಇಲ್ಲಿ ನಾವು 3 ಮಾರ್ಕ್ಸಿನ ಕ್ವಶನ್ನ ಸಾಲ್ವ್ ಮಾಡತ್ತೀವಿ. ಇದೊಂದು ಕ್ವಶನ್ ಐತೆ ನನ್ನ ಹತ್ರ ಈಗ 2022 ಒಳಗೆ ಬಂದಿದ್ದ ಕ್ವಶನ್ ಇದು. ಈ ಕ್ವಶನ್ ಒಂದ್ಸತ ನೋಡ್ರಿ, ಇದು 6 ಕ್ವಶನ್ ಐತಿ ಆಕ್ಚುಲಿ. ಹಂಗಂದ್ರೆ 2 ಕ್ವಶನ್ ಸಾಲ್ವ್ ಮಾಡ್ಬೇಕು ಈಗ. ಫಸ್ಟ್ ಕ್ವಶನ್ ಹೆಂಗೈತಿ, LHS ಒಳಗೆ ಏನೋ ಕೊಟ್ಟಾರ, ಅಬ್ಸರ್ವ್ ಮಾಡ್ರಿ. ಅದನ್ನ ಯೂಸ್ ಮಾಡ್ಕೊಂಡು RHS ಒಳಗಿದ್ದನ್ನು ನಾವು ತೊಗೊಂಬರ್ಬೇಕು ಅಥವಾ ಪ್ರೂವ್ ಮಾಡಬೇಕು. ಆಯ್ತಾ? ಸಿಂಪಲ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ. ಕನ್ಸಿಡರ್ LHS ಕನ್ಸಿಡರ್ ಮಾಡೋಣ. ಕನ್ಸಿಡರ್ LHS ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಕನ್ಸಿಡರ್ ಮಾಡತ್ತೀನಿ. ಏನಂತೈತಿ ನೋಡ್ರಿ, ಸೈನ್ A ಪ್ಲಸ್ ಕೋಸೆಕ್ A ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ A ಪ್ಲಸ್ ಸೆಕ್ A ಹೋಲ್ ಸ್ಕ್ವೇರ್. ನಮ್ಗೆ ನೋಡಿದ್ರೆ ಗೊತ್ತಾಕೈತಿ A ಪ್ಲಸ್ B ಹೋಲ್ ಸ್ಕ್ವೇರ್ ಫಾರ್ಮ್ದಾಗ ಅದಾವೆ ಇವು. ಹೆಂಗೆ A ಪ್ಲಸ್ B ಹೋಲ್ ಸ್ಕ್ವೇರ್ ಅನ್ಬೋದು ನೋಡ್ರಿ. A ಪ್ಲಸ್ B ಹೋಲ್ ಸ್ಕ್ವೇರ್ ಪ್ಲಸ್ A ಪ್ಲಸ್ B ಹೋಲ್ ಸ್ಕ್ವೇರ್. ನಮ್ಗೆ ಎಲ್ಲರಿಗೂ ಗೊತ್ತೈತಿ A ಪ್ಲಸ್ B ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಾಕೈತಿ, A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB ಆಕೈತಿ. ಇದನ್ನಂತರೂ ನಾವು ಸಣ್ಣವರಿದ್ದಾಗಿಂದ ಕಲ್ಕೊಂಬಂದಿದ್ದು ಒಂದು ಫಾರ್ಮುಲಾ. ಇದು ಭಾಳ ಸಿಂಪಲ್ ಫಾರ್ಮುಲಾ. ಅದನ್ನು ಅಪ್ಲೈ ಮಾಡೋಣ ಅಂತ ಕಂಟಿನ್ಯೂ ಮಾಡೋಣ. ರೈಟ್, ನಾನು ನಿಮಗೊಂದು ವಿಷಯ ಹೇಳ್ಬೇಕೀಗ. ಎಲ್ಲರೂ ಕರೆಕ್ಟ್ ಗಮನ ಇಟ್ಟು ಕೇಳ್ರಿ. ಸೈನ್ A ಅಂತಂದ್ರೆ A, ಕಾಸೆಕ್ A ಅಂತಂದ್ರೆ B. ಫಸ್ಟ್ ಬ್ರಾಕೆಟ್ದಾಗ ಹೇಳಕತ್ತೀನಿ. ನೆಕ್ಸ್ಟ್ ಬ್ರಾಕೆಟ್ ಐತಿ, ಅದ್ರೊಳಗೆ A ಅಂತಂದ್ರೆ ಕಾಸ್ A, B ಅಂತಂದ್ರೆ ಸೆಕ್ A. ಈಗ ನಾವು ಸ್ಟಾರ್ಟ್ ಮಾಡೋಣ. ಫಸ್ಟ್ ಬ್ರಾಕೆಟ್ ಸ್ಟಾರ್ಟ್ ಮಾಡೋಣ. ನೀವು ತೋರಿಸ್ತೀನಿ ಏನು ಸಾಲ್ವ್ ಮಾಡುತ್ತೀನಿ ಅಂತ. ಈಗ ಇದನ್ನು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ಆನ್ಸರ್ ನೋಡೋಣ. ಸೈನ್ ಸ್ಕ್ವೇರ್ A ಬರುತ್ತೆ. ಅಂದ್ರೆ A ಸ್ಕ್ವೇರ್ ಅಂತಂದ್ರೆ ಸೈನ್ ಎನ್ ಸ್ಕ್ವೇರ್ ಮಾಡಿದ್ನಲ್ಲ, ಸೈನ್ ಏನ. ಆಮೇಲೆ ಕೋಸೆಕ್ ಸ್ಕ್ವೇರ್ A, ಆಮೇಲೆ 2AB ಅಂದ್ರೆ 2 ಇಂಟು A ಪ್ಲೇಸ್ ಒಳಗೆ ಸೈನ್ A ಐತೆ, ಇಲ್ಲೇ A ಪ್ಲೇಸ್ ಒಳಗೆ ಸೈನ್ A ಐತೆ, ಇಂಟು B ಪ್ಲೇಸ್ ಒಳಗೆ ಕೋಸೆಕ್ A ಐತೆ. ಇದು ಒಂದನೇ ಬ್ರಾಕೆಟ್ ಸಾಲ್ವ್ ಮಾಡೀನಿ. ಈಗ ಸಾಲ್ವ್ ಅಂದ್ರೇನು, ಜಸ್ಟ್ ಎಕ್ಸ್ಪಾಂಡ್ ಮಾಡೀನಿ. ಈಗ ಸೆಕೆಂಡ್ ಒನ್ ಇಲ್ಲಿ ಐತ್ಲಾ, ಕರೆಕ್ಟ್ ಅಬ್ಸರ್ವ್ ಮಾಡಿರಲ್ಲ, ಇದನ್ನ ಸಾಲ್ವ್ ಮಾಡ್ತೀನಿ ಈಗ ನಾನು. A ಪ್ಲೇಸ್ ಒಳಗೆ ಕಾಸ್ A ಐತಿ, B ಪ್ಲೇಸ್ ಒಳಗೆ ಸೆಕ್ A ಐತಿ. ರೈಟ್, ಸ್ಟಾರ್ಟ್ ಮಾಡೋಣಂತ. ಕಾಸ್ ಸ್ಕ್ವೇರ್ A ಪ್ಲಸ್ ಸೆಕೆಂಡ್ ಸ್ಕ್ವೇರ್ A ಅಂದರೆ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಆಯ್ತು. ಈಗ 2AB, 2 ಇಂಟು A ಪ್ಲೇಸ್ದಾಗ ಕಾಸ್ A ಐತಿ, B ಪ್ಲೇಸ್ದಾಗ ಸೆಕ್ A ಐತಿ. ಮುಗೀತಿ. ಈಗ ಇನ್ನು ನಾವು ಯಾವ ರೀತಿ ರಿಅರೇಂಜ್ಮೆಂಟ್ ಮಾಡ್ಕೋತೀವಿ ಮತ್ತು ಟ್ರಿಗ್ನೋಮೆಟ್ರಿ ಒಳಗಿನ ಫಾರ್ಮುಲಾಸನ್ನು ಹೆಂಗೆ ಇಲ್ಲಿ ತೊಗೊಂಬಂದು ಅಪ್ಲೈ ಮಾಡ್ತೀವಿ, ಅದ ಡಿಸೈಡ್ ಮಾಡೋದು ಆನ್ಸರ್ ಹೆಂಗೆ ಬರುತ್ತಂತೇಳಿ. ಕಂಟಿನ್ಯೂ ಮಾಡೋಣ ಅಂತ. ಈಗ ಒಂದು ವಿಷಯ ಅಬ್ಸರ್ವ್ ಮಾಡೋಣ ಅಂತ ಎಲ್ಲರೂ ಕೂಡಿ. ಆ ವಿಷಯ ಏನಂದ್ರೆ, ಇಲ್ಲೇ ಸೈನ್ ಸ್ಕ್ವೇರ್ A ಐತಿ, ಇಲ್ಲೇ ಕಾಸ್ ಸ್ಕ್ವೇರ್ A ಐತಿ. ನಾನು ಏನು ಮಾಡ್ತೀನಿ, ಎರಡನ್ನೂ ಮಗ್ಲು ಬರಿತೀನಿ. ಸೈನ್ ಸ್ಕ್ವೇರ್ A ಪ್ಲಸ್ ಕಾಸ್ ಸ್ಕ್ವೇರ್ ಏನ ಮಗ್ಲ ಬರೋದ್ನೆ. ಆಮೇಲೆ ಇದನ್ನ ಬರಿತೀನಿ, ಕೋಸೆಕ್ ಸ್ಕ್ವೇರ್ A ಬರಿತೀನಿ. ಆಮೇಲೆ ಸೆಕೆಂಡ್ ಸ್ಕ್ವೇರ್ A ಬರಿತೀನಿ. ನನ್ನ ಹತ್ರ ಈಗ ಉಳಿದಿದ್ದೇನು ಗೊತ್ತಾ, 2 ಸೈನ್ A ಕೋಸೆಕ್ A, 2 ಕಾಸ್ A ಸೆಕ್ A ಉಳಿದೈತೆ. ಅದನ್ನ ಬರಿತೀನಿ ಈಗ. ನನ್ನ ಹತ್ರ ಉಳಿದಿದ್ದು 2 ಸೈನ್ A ಕೋಸೆಕ್ A ಪ್ಲಸ್ 2 ಕಾಸ್ A ಸೆಕ್ A. ಆಯ್ತಾ? ಮುಂದೆ ಹೋಗೋಣಂತ. ಕಂಟಿನ್ಯೂ ಮಾಡೋಣ. ಸೈನ್ ಸ್ಕ್ವೇರ್ A ಪ್ಲಸ್ ಕಾಸ್ ಸ್ಕ್ವೇರ್ A ಅಂದ್ರೆ ಆನ್ಸರ್ ಎಷ್ಟು? 1. ನಮ್ಗೆಲ್ರಿಗೂ ಗೊತ್ತೈತೆ. ಆಮೇಲೆ ಕಾಸೆಕ್ ಸ್ಕ್ವೇರ್ A ಅಂತಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಐತಿ, 1 ಪ್ಲಸ್ ಕಾಟ್ ಸ್ಕ್ವೇರ್ A. ನೆಕ್ಸ್ಟ್ ಸೆಕೆಂಡ್ ಸ್ಕ್ವೇರ್ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಐತಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ A. ಮತ್ತೇನು ಉಳಿತು, ಮುಂದೆ ಹೋಗ್ರಿ. ಇಲ್ಲೇ 2 ಸೈನ್ A ಕಾಸೆಕ್ A ಐತಿ, ಇಲ್ಲೇ 2 ಕಾಸ್ A ಸೆಕ್ A ಐತಿ. ಎರಡರೊಳಗೂ 2 ಕಾಮನ್ ಐತಿ ಅಂದ್ರೆ 2 ಕಾಮನ್ ತಗೊಳ್ಳೋಣ. 2 ಕಾಮನ್ ತಕೊಂಡ್ರೆ ಇಲ್ಲೇನು ಉಳಿತೈತಿ, ಸೈನ್ A ಕೋಸೆಕ್ A ಉಳಿತೈತಿ. ಸೈನ್ A ಕೋಸೆಕ್ A ಉಳಿತೈತಿ. ಈ ಕಡೆ ಉಳಿತೈತಿ ಕಾಸ್ A ಸೆಕ್ A ಉಳಿತೈತಿ. ಕಾಸ್ A ಸೆಕ್ A. ಕಂಟಿನ್ಯೂ ಮಾಡೋಣ. ಇಲ್ಲೇ 1 ಐತಿ, ಇಲ್ಲೇ 1 ಐತಿ, ಇಲ್ಲೇ 1 ಐತಿ. ಎಲ್ಲ ಕೂಡಿಸಿದ್ರೆ 3 ಆತ. 1 ಪ್ಲಸ್ 1 ಪ್ಲಸ್ 1. ಆಮೇಲೆ ಏನೈತಿ, ಕಾಟ್ ಸ್ಕ್ವೇರ್ A ಐತಿ, ಟ್ಯಾನ್ ಸ್ಕ್ವೇರ್ A ಐತಿ,
ಪ್ಲಸ್ 2 ಇಂಟು ಬ್ರಾಕೆಟ್ ಏನಾಕೈತೆ ನೋಡೋಣ. ಈಗ ಸೈನ್ ಎ ಇದ್ದಲ್ಲೇ ಸೈನ್ ಏನ ಬರೀರಿ, ಅದು ಇಂಟು ಇರುತ್ತೆ ಮುಂದೆ. ಕೊಸೆಕ್ ಅಂದ್ರೆ ನಮ್ಗೆ ಎಲ್ರಿಗೂ ಗೊತ್ತಿದೆ ಸ್ಟ್ಯಾಂಡರ್ಡ್ ಫಾರ್ಮುಲಾ 1/sin ಎ ಆಕೈತಿ. ಮೊದಲ ಹೇಳಿ ನಾನು ಫಾರ್ಮುಲಾ ನೋಡ್ಕೊಂಡು ಕಾನ್ಸೆಪ್ಟ್ ತಿಳ್ಕೊಂಡ ಬರ್ಬೇಕಂತ ಹೇಳಿ. ಪ್ಲಸ್ ಅಂದ್ರೂ ನಾನು ರಿಪೀಟ್ ಮಾಡತ್ತೀನಿ. ಈಗ ಕಾಸ್ ಎ ಇದ್ದಲ್ಲೇ ಕಾಸ್ ಎ ಬರೋದ್ನೇ ಇದನ್ನ ಇಂಟು ಸೆಕ್ ಎ ಅಂತಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮುಲಾ 1/cos ಎ. ಫೈನ್. 3 ಪ್ಲೇಸ್ದಾಗ ಹೊಳೆ 3 ಬರೀನು. ಕಾಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಬರೆದ್ರು ಒಂದ ಅರ್ಥ, ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಬರೆದ್ರು ಒಂದ ಅರ್ಥ. ನಾನು ಹೆಂಗೆ ಬರಿತೀನಿ, ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಬರಿತೀನಿ. ಪ್ಲಸ್ 2 ಇಂಟು ಬ್ರಾಕೆಟ್ ಒಳಗೆ ಏನಾಕೈತಿ, ಸೈನ್ ಎ ಕ್ಯಾನ್ಸಲ್ ಆಕೈತಿ, ಕಾಸ್ ಎ ಕ್ಯಾನ್ಸಲ್ ಆಕೈತಿ. ಇಲ್ಲಿ ಒಂದು 1 ಉಳಿತ, ಇಲ್ಲಿ ಒಂದು 1 ಉಳಿತ. ಸೊ 1 ಪ್ಲಸ್ 1 ಉಳಿತು ಒಳಗೆ. ಈಗ ನೆಕ್ಸ್ಟ್ 3 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಬ್ರಾಕೆಟ್ ಒಳಗೆ 2. ಓಕೆ, 3 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ 2 ಇಂಟು 2 4. ಸೊ ಇಲ್ಲೇ 3 ಐತಿ, ಇಲ್ಲೇ 4 ಐತಿ, ಕೂಡಿಸ್ರಿ. 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ. ಇದೇ ಬೇಕಾಗಿತ್ತಲ್ಲ ನಿಮಗೆ. ಒಂದ್ಸತ ವಿಚಾರ ಮಾಡೋಣ ಮ್ಯಾಗ ಹೋಗಿ ನೋಡ್ರಿ. 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಬಂತ. 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ. ಸೊ ದಿಸ್ ಈಸ್ RHS. ಫೈನಲಿ LHS ಈಸ್ ಈಕ್ವಲ್ ಟು RHS ಅಂತೇಳಿ ನಾವು ಪ್ರೂವ್ ಮಾಡಿ ತೋರಿಸಿದ್ವಿ, ರೈಟ್. ಈ ಪ್ರಾಬ್ಲಮ್ ಹಿಂಗಿತ್ತು. ಏನಿಲ್ಲ, ಫಸ್ಟ್ಗೆ LHS ಅನ್ನು ಕನ್ಸಿಡರ್ ಮಾಡಿ ಅದನ್ನು A+B² ಫಾರ್ಮುಲಾನ ಇದ್ದಿದ್ದ ಸಿಚುವೇಶನ್ನಿಗೆ ಅಪ್ಲೈ ಮಾಡಿ ಅದನ್ನು ಎಕ್ಸ್ಪಾಂಡ್ ಮಾಡಿ ಕೆಲವೊಂದಿಷ್ಟು ಟ್ರಿಗ್ನೋಮೆಟ್ರಿ ಫಾರ್ಮುಲಾಸನ್ನು ಯೂಸ್ ಮಾಡಿ ರೀಅರೇಂಜ್ ಮಾಡಿ ನಾವು ಆನ್ಸರನ್ನು ತೊಗೊಂಬಂದಿವಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ ಅಂತ. ಈಗ ಆರ್ ಪ್ರಾಬ್ಲಮ್ ಅಂತ ಐತೆ ನೋಡಿ ಇಲ್ಲಿ. ಅದು 2020 ಒಳಗಿಂದ 22 ಒಳಗಿಂದ ಮತ್ತು ಕ್ವಶನ್ನ ಬೇರೆ ಅಂತ ತಿಳ್ಕೊಳಕ್ ಹೋಗ್ಬಿಡ್ರಿ ಯಾರು. ಕ್ವಶನ್ ಅನ್ಸ್ತಾ ಬರ್ಕೊಳ್ಳೋಣ ಅಂತ. LHS ಒಳಗೆ ಏನಾಯ್ತು ಕನ್ಸಿಡರ್ ಮಾಡೋಣ. sec theta ಇಂಟು ಬ್ರಾಕೆಟ್ 1 ಮೈನಸ್ sin theta sec theta ಪ್ಲಸ್ tan theta. ಕ್ವಶನ್ ಬರ್ಕೊಳ್ಳೋಣ. sec theta ಇಂಟು ಬ್ರಾಕೆಟ್ 1 ಮೈನಸ್ tan theta ಆಮೇಲೆ sec theta ಪ್ಲಸ್ tan theta. ಇದನ್ನು ನಾವು 1 ಅಂತ ಹೇಳಿ ಪ್ರೂವ್ ಮಾಡಬೇಕು. ಏನಂತ ಪ್ರೂವ್ ಮಾಡಬೇಕು? 1 ಅಂತ ಹೇಳಿ ಪ್ರೂವ್ ಮಾಡಬೇಕು. ಪ್ರಾಬ್ಲಮ್ದಾಗ ಐತಿ, ನಾ ಏನು ಬರೆಯಲ್ಲ ಹೊಳ್ಳಿಗೆ. ಇದು LHS ಅನ್ನು ಕನ್ಸಿಡರ್ ಮಾಡಿ. ನಾ ಈಗ ಇದೇನಿದು LHS ಅನ್ನ ಕನ್ಸಿಡರ್ ಮಾಡಿ ನೀವು ಬರಿಬೇಕು ಎಕ್ಸಾಮ್ದಾಗ ಚಂದಾಗ. ಕನ್ಸಿಡರ್ LHS ಅಂತೇಳಿ ಇದನ್ನ ಬರ್ಕೋಬೇಕು. ಒಂದ್ಸಲ ಕ್ವಶನ್ ಕನ್ಫರ್ಮ್ ಮಾಡ್ಕೊಳ್ಳೋಣ. sec theta ಇಂಟು ಬ್ರಾಕೆಟ್ 1 ಮೈನಸ್ tan theta sec theta ಪ್ಲಸ್ tan theta. sec theta ಇಂಟು ಬ್ರಾಕೆಟ್ 1 ಮೈನಸ್ sin theta ಅಂತ ಐತಿ. ಓ, ಪ್ರಾಬ್ಲಮ್ ತಪ್ಪಾಗೈತೆ. 1 ಮೈನಸ್ sin theta ಅಂತ ಬರ್ಕೋಬೇಕಾ? ವೆರಿ ಸಾರಿ. 1 ಮೈನಸ್ sin theta ಆಮೇಲೆ ಮುಂದಿನ ಕರೆಕ್ಟ್ ಐತೆ sec theta ಪ್ಲಸ್ tan theta. sec theta ಪ್ಲಸ್ tan theta. ಓಕೆ, ಇದು ಕ್ವಶನ್ನ ಸಾಲ್ವ್ ಮಾಡೋಣ. ಈಗ sec theta ಇಂಟು ಬ್ರಾಕೆಟ್ 1 ಮೈನಸ್ sin theta ಇಂಟು ದ ಬ್ರಾಕೆಟ್ sec theta ಪ್ಲಸ್ tan theta ಸ್ಟಾರ್ಟ್ ಮಾಡೋಣ ಅಂತ. ಈಗ sec theta ಅಂತಂದ್ರೆ ಹೆಂಗೆ ಬರೀತೀನಿ ನನಗೆ ಗೊತ್ತೈತಿ. ಸ್ಟ್ಯಾಂಡರ್ಡ್ ಫಾರ್ಮುಲಾ 1/cos theta, ರೈಟ್. ಈ ಇಂಟು ಇರುತ್ತೆ ಇಲ್ಲಿ. 1 ಮೈನಸ್ sin theta ಅದು ಹಂಗೆ ಇರಲಿ, 1 ಮೈನಸ್ sin theta ಅಂತೇಳಿ. ಈಗ sec theta ಅಂದ್ರೆ ಹೆಂಗೆ ಬರಿತೀವಿ? 1/cos theta ಪ್ಲಸ್ tan theta ಅಂದ್ರೆ ಹೆಂಗೆ ಬರಿತೀವಿ? sin theta ಡಿವೈಡೆಡ್ ಬೈ cos theta. ಈಸಿನ ಇರ್ತಾವ ಪ್ರಾಬ್ಲಮ್ಸ್, ಏನಿಲ್ಲ ಹಂಗೇನು. ಇದು ಇಂಟು ಇರುತ್ತೆ. ಈಗ ಏನು ಮಾಡೋಣ ಅಂದ್ರೆ ಇದು ಸ್ವಲ್ಪ ಅಷ್ಟೇ ಮೇಂಟೈನ್ ಮಾಡೋಣ. ಇವನು ಈ ಮೂಮೆಂಟ್ ಒಳಗೆ ಕೊಡ್ಲಿಂದ ಏನು ನೆನಪಿಲ್ಲ. 1 ಮೈನಸ್ sin theta ಇಂಟು ಇದನ್ನು ಸಿಂಪ್ಲಿಫಿಕೇಶನ್ ಮಾಡೋಣ. cos theta ಇಂಟು 1 cos theta ಪ್ಲಸ್ cos theta ಇಂಟು sin theta cos theta ಇಂಟು sin theta divided by cos theta into cos theta, that means cos square theta. ಆಯ್ತಾ? ಡನ್. ಈಗ ಮುಂದೆ ಕಂಟಿನ್ಯೂ ಮಾಡೋಣ. 1/cos theta ಹಂಗೆ ಇರಲಿ, 1 ಮೈನಸ್ sin thetaನು ಹಂಗೆ ಇರಲಿ. ಏನು ಇರಲ್ಲ ಅಂದ್ರೆ ಏನಿರುತ್ತೆ, ಕೆಳಗೆ 1 ಇರುತ್ತೆ. ಇಂಟು ಇಲ್ಲಿ ನೋಡೋಣ. ಈಗ ಇಲ್ಲಿ ಏನು ಮಾಡ್ಬೋದು ನಾವು? cos theta ಕಾಮನ್ ತಗೋಬೋದಾ? ಯಾಕಂದ್ರೆ
ಇಲ್ಲಿನೂ ಕಾಸ್ ಥೀಟಾ ಐತಿ, ಇಲ್ಲಿನೂ ಕಾಸ್ ಥೀಟಾ ಐತಿ. ಈ ಬ್ರಾಕೆಟ್ ಒಳಗೆ ಹಾಕೈತಿ ಅದ. ಕಾಸ್ ಥೀಟಾ ಕಾಮನ್ ತಕೊಂಡ್ರೆ ಇಲ್ಲೇ 1 ಉಳಿತೈತಿ, ಇಲ್ಲೇನು ಇಲ್ಲ ಅಂದ್ರೆ ಇಲ್ಲಿ 1 ಉಳಿತೈತಿ. ಯಾಕಂದ್ರೆ ಇದ್ದಿದ್ದು ಕಾಸ್ ಥೀಟಾ ತಕೊಂಡ್ಬಿಟ್ಟಿವಿ. ಆ ಕಡೆ ಇದ್ದಿದ್ದು ಕಾಸ್ ಥೀಟಾ ತಕೊಂಡ್ರೆ ಬರೀ ಸೈನ್ ಥೀಟಾ ಉಳಿತೈತಿ. ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ. ಆಯ್ತಾ? ಈಗ ಒಂದು ವಿಷಯ ಹೇಳ್ತೀನಿ ನಿಮ್ಗೆ ಇಲ್ಲೊಂದು ಕಾಸ್ ಥೀಟಾ ಕಾಣಿಸುತ್ತೆ, ಇಲ್ಲೊಂದು ಕಾಸ್ ಥೀಟಾ ಕಾಣಿಸತೈತೆ, ಇಲ್ಲೊಂದು ಕಾಸ್ ಥೀಟಾ ಕಾಣಿಸಕತೈತೆ. ಒಂದು ಕಾಸ್ ಥೀಟಾ ಕೆಳಗೈತೆ, ಒಂದು ಕಾಸ್ ಥೀಟಾ ಮ್ಯಾಗ ಐತೆ. ಎರಡು ಸೇಮ್ ಅದಾವ. ಎರಡೂ ವಿಷಯ ಸೇಮ್ ಬಿದ್ದ ಒಂದು ಮ್ಯಾಗ ಒಂದು ಕೆಳಗಿತ್ತಂದ್ರೆ ಕ್ಯಾನ್ಸಲ್ ಆಕವ ಎರಡು. ಇದು ಕ್ಯಾನ್ಸಲ್ ಆಯ್ತು. ಏನು ಉಳಿತು ನಮ್ಮ ಹತ್ರ? 1 ಮೈನಸ್ ಸೈನ್ ಥೀಟಾ ಉಳಿತು ಮತ್ತು 1 ಪ್ಲಸ್ ಸೈನ್ ಥೀಟಾ ಉಳಿತು. ಕೆಳಗೆ ಏನು ಉಳಿತು? ಕಾಸ್ ಸ್ಕ್ವೇರ್ ಥೀಟಾ ಉಳಿತು. ಬಂತು ಆನ್ಸರ್ ಆಲ್ಮೋಸ್ಟ್. ನಮ್ಗೆಲ್ಲರಿಗೂ ಗೊತ್ತೈತಿ. ಏನು ಗೊತ್ತೈತಿ? ಇದು ನೋಡಕ್ಕೆ ಹೆಂಗೆ ಕಾಣ್ತೈತಿ? 1 ಮೈನಸ್ ಸೈನ್ ಥೀಟಾ 1 ಪ್ಲಸ್ ಸೈನ್ ಥೀಟಾ, 1 ಮೈನಸ್ ಸೈನ್ ಥೀಟಾ 1 ಪ್ಲಸ್ ಸೈನ್ ಥೀಟಾ, ಎ ಮೈನಸ್ ಬಿ ಎ ಪ್ಲಸ್ ಬಿ. ಎರಡು ಕೇಳಕ್ಕೆ ಚಂದ ಅನಿಸ್ತಾವ, ಸಾರಿ ಕರೆಕ್ಟ್ ಅನಿಸ್ತಾವ, ಸೇಮ್ ಅನಿಸ್ತಾವ ಎರಡು. 1 ಮೈನಸ್ ಸೈನ್ ಥೀಟಾ 1 ಪ್ಲಸ್ ಸೈನ್ ಥೀಟಾ ಅಂತ, ಎ ಮೈನಸ್ ಬಿ ಅಂತ ಎ ಪ್ಲಸ್ ಬಿ ಅಂತ. ನೋಡ್ರಿ ಈಗ ಎ ಮೈನಸ್ ಬಿ ಎ ಪ್ಲಸ್ ಬಿ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹಂಗಂದ್ರೆ 1 ಮೈನಸ್ ಸೈನ್ ಥೀಟಾ ಇಂಟು 1 ಪ್ಲಸ್ ಸೈನ್ ಥೀಟಾ ಅಂದ್ರೆ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಅದು ಮ್ಯಾಗಿಂದ. ಕೆಳಗಂತರೂ ಕಾಸ್ ಸ್ಕ್ವೇರ್ ಥೀಟಾ ಮೊದಲು ಐತಿ. ಈ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾನ ಹೆಂಗೆ ಬರಿಬೋದು? 1 ಸ್ಕ್ವೇರ್ ಅಂದ್ರೆ 1, ಸೈನ್ ಸ್ಕ್ವೇರ್ ಥೀಟಾ ಅಂತಂದ್ರೆ ಸೈನ್ ಸ್ಕ್ವೇರ್ ಥೀಟಾನ ಆಕೈತಿ, ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ ಆಯ್ತು. ಈಗ ನೆಕ್ಸ್ಟ್ ನಮಗೊಂದು ಫಾರ್ಮುಲಾ ಗೊತ್ತೈತಿ, ಸ್ಟ್ಯಾಂಡರ್ಡ್ ಫಾರ್ಮುಲಾ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಇದೊಂದು ಪೂರ್ತಿ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದು. ಈಗ ಈ ಫಾರ್ಮುಲಾ ಸ್ವಲ್ಪ ರಿಅರೇಂಜ್ ಮಾಡ್ತೀನಿ. ಇದ್ರೊಳಗೆ ಕಾಸ್ ಸ್ಕ್ವೇರ್ ಥೀಟಾಕ್ಕೆ ಫಾರ್ಮುಲಾ ಬರೋದು ಹೆಂಗೆ ಆಕೈತಿ? ಕಾಸ್ ಸ್ಕ್ವೇರ್ ಥೀಟಾ ಅಲ್ಲೇ ಇರುತ್ತಾ, ಆ ಕಡೆ ಸೈಡ್ ಒಳಗೆ 1 ಐತಿ. ಈ ಸೈನ್ ಸ್ಕ್ವೇರ್ ಥೀಟಾ ಈ ಕಡೆ ಬಂತಂದ್ರೆ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಕೈತಿ. ಸೊ ಹಂಗಂದ್ರೆ ನೀವೇ ಹೇಳ್ರಿ ನಂಗೆ, ಕಾಸ್ ಸ್ಕ್ವೇರ್ ಥೀಟಾ ಅಂತಂದ್ರೆ ನಾ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದಾ? ಎಸ್, ಆಬ್ವಿಯಸ್ಲಿ ಬರಿಬೋದು. ಹಂಗಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಐತಲ್ಲ, ಅದನ್ನ ಹಂಗೆ ಬರಿತೀನಿ. ಕಾಸ್ ಸ್ಕ್ವೇರ್ ಥೀಟಾ ಹೆಂಗೆ ಬರಿತೀನಿ? 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರಿತೀನಿ. ಇದನ್ನ ಹೆಂಗಿತ್ತು ಹಂಗೆ ಬರ್ತೀನಿ. ಇಲ್ಲೇ ಕಾಸ್ ಸ್ಕ್ವೇರ್ ಥೀಟಾ ಅಂತಂದ್ರೆ ಏನು ಬರುತ್ತಾ? 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಬರುತ್ತೆ. ನಾನು ಅಪ್ರೂವ್ ಮಾಡೀನಿ. ಅದಕ್ಕೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲೇಸ್ದಾಗ ಏನು ಮಾಡೀನಿ? 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಬರ್ತೀನಿ. ಸೊ ಹಂಗಂದ್ರೆ ಈಗ ಮ್ಯಾಗೂ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ, ಕೆಳಗೂ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಸೊ ಎರಡು ಕ್ಯಾನ್ಸಲ್ ಆಗಿ ಜಸ್ಟ್ 1 ಬರುತ್ತೆ. ನಮ್ಗೆ ಅದ ಬೇಕಾಗಿತ್ತು, ಹೌದಾ? ಇದನ್ನ ಹಿಂಗೂ ಮಾಡ್ಬೋದು. ಮತ್ತೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಏನಾಕೈತಿ? ಈ ಫಾರ್ಮುಲಾದ್ರಿಂದ ನೀವು ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿ ನೋಡ್ರಿ ಆಮ್ಯಾಗ. 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಏನಾಕೈತಿ? ಕಾಸ್ ಸ್ಕ್ವೇರ್ ಥೀಟಾ ಆಕೈತಿ. ಸೊ ಈ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇದ್ದಲ್ಲೇ ಕಾಸ್ ಸ್ಕ್ವೇರ್ ಥೀಟಾ ಹಾಕಿದ್ರೆ ಕಾಸ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಸ್ಕ್ವೇರ್ ಥೀಟಾ ಆಗಿ ಅವಾಗೂ 1 ಬರುತ್ತೆ. ನೀವು ಹಂಗೂ ಮಾಡ್ಬೋದು ನಿಮ್ಮ ಇಷ್ಟ. ಸೊ ಇವೆರಡು ಪ್ರಾಬ್ಲಮ್ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡಿವಿ. ಮತ್ತು ನಾವೇನು ಮಾಡೋಣ, ಮುಂದಿನ ಕ್ಲಾಸ್ದಾಗ ಮತ್ತೊಂದು 2 ಚಲೋ ಪ್ರಾಬ್ಲಮ್ ಜೊತೆ ಬರೋಣಂತ. ಸೊ ಅಲ್ಲಿ ತನಕ ಪ್ರಾಕ್ಟೀಸ್ ಕಂಟಿನ್ಯೂಸ್ ಇರಲಿ.